ಕಾದಿದೆ, ಜಿಲೇಬಿ ಹಾಕೊಳ್ಳೋಣ. ಶೇಪ್ ಹೇಗಾದರೂ ಬರಲಿ, ತಲೆ ಕೆಡಿಸ್ಕೊಳ್ಬೇಡಿ. ಟೇಸ್ಟ್ ಮಾತ್ರ ಇಂಪಾರ್ಟೆಂಟ್. ನೋಡಿ, ಈ ಥರ ಮಾಡಿಕೊಂಡ್ರೆ ಆಯಿತು. ಉರಿ ಮಧ್ಯಮ ಇಟ್ಕೊಳ್ಳಿ. 1 ನಿಮಿಷ ಆದಮೇಲೆ ಇದನ್ನು ಉಲ್ಟಾ ಮಾಡಿ. ಸಡನ್ನಾಗಿ ಹಾಕಿದ ತಕ್ಷಣನೇ ಉಲ್ಟಾ ಮಾಡಕ್ಕೆ ಹೋಗಬೇಡಿ. ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯಿಸ್ಕೊಳ್ಬೇಕು. ಹೈ ಫ್ಲೇಮ್ ಇಟ್ಕೊಂಡು ಯಾವತ್ತು ಬೇಯಿಸ್ಕೊಳಕ್ಕೆ ಹೋಗಬೇಡಿ. ಉಲ್ಟಾ ಮಾಡ್ಕೊಳ್ಳೋಣ. ಸೂಪರ್ ಅಲ್ಲ? ಕಲರ್ ನೀವು ಆರೆಂಜ್ ಕಲರ್ ಆದರೂ ತಗೋಬಹುದು, ನಿಮ್ಮ ಇಷ್ಟ. ಯೆಲ್ಲೋ ಕಲರ್ ಆಗಬೇಕು ಅಂತಾನೆ ಇಲ್ಲ. ಉಲ್ಟಾ ಮಾಡಿ ಬೇಯಿಸ್ಕೊಳ್ಳೋಣ. ನಮಸ್ತೆ ಎಲ್ಲರಿಗೂ. ಎಲ್ಲರನ್ನೂ ನನ್ನ ಸುತ್ತಿಗೆ ಸ್ವಾಗತ ಮಾಡಿಕೊಂಡು ಇವತ್ತು ಇನ್ಸ್ಟೆಂಟ್ ಆಗಿ ಜಿಲೇಬಿ ಮಾಡಿ ತೋರಿಸ್ತೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನಿವತ್ತು ಇನ್ಸ್ಟೆಂಟ್ ಆಗಿ ಜಿಲೇಬಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಏನೇನು ಪದಾರ್ಥ ಬೇಕು ನೋಡ್ಕೊಂಡು ಬರೋಣ. 1 ಕಪ್ಪಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ನಾನು. ಯಾವ ಕಪ್ ಅಳತೆಯಲ್ಲಿ ಮೈದಾ ಹಿಟ್ಟು ತಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಸಕ್ಕರೆ ತಗೊಂಡಿದ್ದೀನಿ. ಸಕ್ಕರೆ ಸ್ವಲ್ಪ ಜಾಸ್ತಿ ಕೂಡ ತಗೋಬಹುದು. ನಾನಿಲ್ಲಿ ಪೈನಾಪಲ್ ಎಸೆನ್ಸ್ ಅನ್ನು ತಗೊಂಡಿದ್ದೀನಿ. ರಾ ಪೈನಾಪಲ್ ಹಾಕಿ ಕೂಡ ಮಾಡ್ಕೋಬಹುದು. 1 ನಿಂಬೆ ಹಣ್ಣನ್ನು ತಗೊಂಡಿದ್ದೀನಿ. ಇದರಲ್ಲಿ ಅರ್ಧ ಮಾತ್ರ ನಾನು ಕಟ್ ಮಾಡಿಕೊಂಡು ಜ್ಯೂಸ್ ತಗೊಳ್ತೀನಿ. ಈನೋ ಪ್ಯಾಕೆಟ್ ಅನ್ನು ಹಾಕೊಳ್ತೀನಿ. ಒಂದೇ ಒಂದು ಈನೋ ಪ್ಯಾಕೆಟ್ ಯೂಸ್ ಮಾಡ್ತೀನಿ. ಇದು ಸ್ವಲ್ಪ ಏಲಕ್ಕಿ ಪೌಡ್ರನ್ನು ತಗೊಂಡಿದ್ದೀನಿ. ಸ್ವಲ್ಪ ಕೇಸರಿ ದಾಳನ್ನು ತಗೊಂಡಿದ್ದೀನಿ. ಫುಡ್ ಕಲರನ್ನು ತಗೊಂಡಿದ್ದೀನಿ. ಜಿಲೇಬಿ ಅಂದರೆ ಫುಡ್ ಕಲರ್ ಹಾಕೋದಿದ್ರೆ ಅಷ್ಟು ಚೆನ್ನಾಗಿರಲ್ಲ. ನೀವು ವೈಟ್ ಬೇಕಾದರೆ ಮಾಡ್ಕೋಬೋದು, ಆದರೆ ಜಿಲೇಬಿಗೆ ಫುಡ್ ಕಲರ್ ಇದ್ರೇ ತುಂಬ ಚೆನ್ನಾಗಿರೋದು. ಕಣ್ಣಿಗೆ ಕೂಡ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ, ತಿನ್ನೋದಕ್ಕೆ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ನಾನಿವತ್ತು ಎಲ್ಲೋ ಫುಡ್ ಕಲರನ್ನು ತೊಗೊಂಡಿದ್ದೀನಿ. ಇಷ್ಟೇ ಪದಾರ್ಥ ಇನ್ಸ್ಟೆಂಟಾಗಿ ಹೇಗೆ ಮಾಡೋದು, 10 ರಿಂದ 15 ನಿಮಿಷದೊಳಗಡೆ ಜಿಲೇಬಿಯನ್ನು ಮಾಡ್ಬೋದು. ನೋಡೋಣ ಹೇಗೆ ಮಾಡೋದು ಅಂತ. ಬನ್ನಿ. ಮಿಕ್ಸಿಂಗ್ ಬೌಲನ್ನು ತೆಗೆದುಕೊಂಡಿದ್ದೀನಿ. ಕಲಿಸ್ಕೊಳ್ಳೋಕ್ಕೆ ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ನೀವೊಂದು ಬೌಲ್ ಅಳತೆಯಲ್ಲಿ ತಗೊಂಡ್ರೆ ಸುಲಭ ಆಗುತ್ತೆ ಅಂತ ಅಷ್ಟೇನೆ. ಪಾಕ ಮಾಡ್ಕೊಳಕ್ಕಾಗಿರ್ಲಿ ಅಥವಾ ಜಿಲೇಬಿ ಕಲಿಸ್ಕೊಳಕ್ಕಾಗಿರ್ಲಿ 1 ಚಮಚ ತುಪ್ಪ ಹಾಕೊಳ್ತೀನಿ. ಕೈಯಲ್ಲಿ ತುಪ್ಪ ಮತ್ತು ಮೈದಾ ಹಿಟ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಹೊಂದಾಣಿಕೆ ಆಗಬೇಕು, ಆ ಥರದಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಬಹಳ ಚೆನ್ನಾಗಿರುತ್ತೆ. ಟೈಮ್ ಇದ್ದರೆ ನೀವು 4 ರಿಂದ 5 ಅವರು ಕೂಡ ಕಲಸಿ ಇಟ್ಕೋಬಹುದು. ಅದು ಮೊಸರು ಹಾಕಿ ಕಲಿಸ್ತೀವಿ ನಾವು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಈ ಹಿಂದೆ ಕೂಡ ಅಪ್ಲೋಡ್ ಮಾಡಿದ್ದೀನಿ. ನೀವು ನನ್ನ ಚಾನಲಲ್ಲಿ ಹೋಗಿ ಚೆಕ್ ಮಾಡ್ಬೋದು. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ಒಮ್ಮೆಗೆ ಜಾಸ್ತಿ ನೀರು ಹಾಕೊಳ್ಳೋದು ಬೇಡ. ಒಂದು ಇಡ್ಲಿ ಹಿಟ್ಟಿನ ಹದಕ್ಕೆ ಫಸ್ಟ್ ಕಲಿಸ್ಕೊಳ್ಳೋಣ. ಸ್ವಲ್ಪ ಹೊತ್ತು ಕೈಯಲ್ಲಿ ಕಲಸಿ ಆದ ಮೇಲೆ ಒಂದು ವಿಸ್ಕರ್ ಸಹಾಯದಿಂದ ನೀಟಾಗಿ ಕಲಿಸ್ಕೊಳ್ಳೋಣ. ನೀರು ನೋಡ್ಕೊಂಡು ಹಾಕೊಳ್ಳಿ. ಈ ಥರ ಕಲಿಸ್ಕೊಳ್ಬೇಕು. ನೀಟಾಗಿ ಗಂಟಿಲ್ಲದಾಗೆ ಕಲಿಸ್ಕೊಳ್ಬೇಕು. ನೀವು ಪಾಕದಲ್ಲಿ ಬೇಕಾದರೆ ಫುಡ್ ಕಲರನ್ನು ಹಾಕೋಬೋದು ಅಥವಾ ಈ ಥರ ಬ್ಯಾಟರ್ ರೆಡಿ ಮಾಡ್ಕೊಳ್ಳುವಾಗೂ ಹಾಕೋಬೋದು. ನಾನಿಲ್ಲಿ ಒಂದು 1/4 ಟೀ ಸ್ಪೂನಷ್ಟು ಫುಡ್ ಕಲರನ್ನು ಹಾಕೊಳ್ತಾ ಇದ್ದೀನಿ. ಈನೋ ಪೌಡ್ರನ್ನು ಹಾಕೊಳ್ತಾ ಇದ್ದೀನಿ. 1 ಪ್ಯಾಕೆಟ್ ಅಷ್ಟು ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕೊಳ್ಳೋಣ. ಈ ಹದದಲ್ಲಿ ಕಲಿಸ್ಕೊಂಡಾದ ಮೇಲೆ ನೋಡಿ, ಈ ಥರ ಇರಬೇಕು ಬ್ಯಾಟರ್. ನೋಡಿ, ಇವಾಗ ಸ್ವಲ್ಪ ಪೈನಾಪಲ್ ಎಸೆನ್ಸನ್ನು ಹಾಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು ಜಾಸ್ತಿ ಹೊತ್ತು ಕಲಸಿ ಇಡೋದೇನು ಬೇಕಾಗಿಲ್ಲ. ಒಂದು ಸಕ್ಕರೆ ಪಾಕ ಮಾಡಿಕೊಳ್ಳುವಷ್ಟರಲ್ಲಿ ಇದನ್ನು ಕಲಸಿ ಇಟ್ಟರೆ ಸಾಕು. ಅಥವಾ ಸಕ್ಕರೆ ಪಾಕ ಮಾಡಿ ಕೂಡ ಇದನ್ನು ಕಲಿಸ್ಕೊಂಡು ಇನ್ಸ್ಟೆಂಟಾಗಿ ಮಾಡ್ಕೋಬಹುದು. ನೋಡಿ, ಈ ಹದದಲ್ಲಿ ಇರಬೇಕು. ಇವಾಗ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ಸಕ್ಕರೆ ಪಾಕ ಮಾಡ್ಕೊಳ್ಳೋಕ್ಕೆ ಒಂದು ಪಾನನ್ನು ಒಲೆ ಮೇಲೆ ಇಟ್ಕೊಂಡಿದ್ದೀನಿ. 1 ಕಪ್ ಸಕ್ಕರೆ ಹಾಕೊಳ್ತೀನಿ. ಯಾವ ಕಪ್ಪಲ್ಲಿ ಮೈದಾ ಹಿಟ್ಟು ತಗೊಂಡಿದೆ ಅದೇ ಕಪ್ಪಲ್ಲಿ ನಾನು ಸಕ್ಕರೆಯನ್ನು ತಗೊಳ್ತಾ ಇದ್ದೀನಿ.
ಒಂದು 3/4 ಕಪ್ಪಷ್ಟು ನೀರು ಹಾಕೊಳ್ತಾ ಇದ್ದೀನಿ. ಜಸ್ಟ್ ಒಂದೆಡೆ ಪಾಕ ಬಂದರೆ ಸಾಕು, ತೀರಾ ಗಟ್ಟಿಯಾಗಿ ಕೂಡ ಪಾಕ ಮಾಡ್ಕೋಬಾರ್ದು. ಬೇಗ ಆಗುತ್ತೆ ಇದು. ಈ ಥರ ಕುದೀತಾ ಇರುವಾಗ ಒಂದ್ಸರಿ ಚೆಕ್ ಮಾಡ್ಕೋಬೇಕು. ಜಾಸ್ತಿ ಗಟ್ಟಿ ಪಾಕ ಬರಬಾರ್ದು. ನಾನು ಅವಾಗಲೇ ಹೇಳಿದಾಗೆ ಜಸ್ಟ್ ಹಿಂಗೆ ಮುಟ್ಟಿದಾಗೆ ಪಾಕ ಬರ್ತಾ ಇರಬೇಕು ಅಷ್ಟೇ. ಇನ್ನೊಂದು ಸ್ವಲ್ಪ ಆಗಬೇಕು. ಇವಾಗ ಒಮ್ಮೆ ಚೆಕ್ ಮಾಡ್ಕೊಳ್ಳೋಣ. ಈ ಥರ ನೋಡಿ, ಎಡೆ ಪಾಕ ಬಂದರೆ ಸಾಕಾಗುತ್ತೆ. ಈ ಥರ ಅಂಟ್ತಾ ಇರಬೇಕು ಅಷ್ಟೇನೆ. ಇವಾಗ ಅರ್ಧ ನಿಂಬೆ ಹಣ್ಣಿನ ರಸ ಹಾಕೊಳ್ತಾ ಇದ್ದೀನಿ. ಪಾಕ ಗಟ್ಟಿ ಆಗೋದಿರಲಿ ಅಂತ ಅಷ್ಟೇನೆ. ಗಟ್ಟಿ ಆದ್ರೂ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಆಯಿತು. ಜಿಲೇಬಿ ಹಾಕೊಳ್ಳುವಾಗ ಪಾಕ ಸ್ವಲ್ಪ ಬಿಸಿಯಾಗೇ ಇರಬೇಕು. ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಪೌಡ್ರನ್ನು ಹಾಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಕೇಸರಿ ದಾಳನ್ನು ಹಾಕೊಳ್ತಾ ಇದ್ದೀನಿ. ನೀಟಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿಕೊಂಡು ಮುಚ್ಚಿ ಇಡೋಣ ಪಾಕನ. ಈ ಥರ ಸಣ್ಣದಾಗಿರುವ ಬಾಂಡ್ಲಿನೇ ಇಟ್ಕೋಬೇಕು. ಜಿಲೇಬಿ ಮಾಡುವಾಗ ಈಸಿ ಆಗುತ್ತೆ ಅಂತ. ಅಗಾಲ ಪಾತ್ರೆ ಇಟ್ಕೊಂಡ್ರೆ ಇನ್ನ ಒಳ್ಳೇದಾಗುತ್ತೆ. ನಾವು ಕಡಿಮೆ ಮಾಡ್ಕೊಳ್ಳೋದಲ್ಲ ಮನೆ ಅಳತೆಗೆ, ಸೊ ಈ ತರದ್ ಇಟ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಸಾಸ್ ಬಾಟ್ಲ್ ಒಳಗಡೆ ಹಾಕೊಳ್ಳೋಣ. ಈ ತರ ನೋಡಿ, ಸಾಸ್ ಬಾಟ್ಲ್ ಒಳಗಡೆ ಹಾಕೊಂಡಿದ್ದೀನಿ. ಎಣ್ಣೆ ಆಲ್ರೆಡಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಅದಿದೆ, ಜಿಲೇಬಿ ಹಾಕೊಳ್ಳೋಣ. ಶೇಪ್ ಹೇಗಾದರೂ ಬರಲಿ, ತಲೆ ಕೆಡಿಸ್ಕೊಳ್ಬೇಡಿ. ಟೇಸ್ಟ್ ಮಾತ್ರ ಇಂಪಾರ್ಟೆಂಟ್. ನೋಡಿ, ಈ ತರ ಮಾಡ್ಕೊಂಡ್ರೆ ಆಯ್ತು. ಉರಿ ಮಧ್ಯಮ ಇಟ್ಕೊಳ್ಳಿ. 1 ನಿಮಿಷ ಆದ್ಮೇಲೆ ಇದನ್ನ ಉಲ್ಟಾ ಮಾಡಿ. ಸಡನ್ ಆಗಿ ಹಾಕಿದ ತಕ್ಷಣನೇ ಉಲ್ಟಾ ಮಾಡಕ್ ಹೋಗ್ಬೇಡಿ. ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯಿಸ್ಕೊಳ್ಬೇಕು. ಹೈ ಫ್ಲೇಮ್ ಇಟ್ಕೊಂಡು ಯಾವತ್ತು ಬೇಯಿಸ್ಕೊಳಕ್ ಹೋಗ್ಬೇಡಿ. ಉಲ್ಟಾ ಮಾಡ್ಕೊಳ್ಳೋಣ. ಸೂಪ್ ಬರಲ್ಲ. ಕಲರ್ ನೀವು ಆರೆಂಜ್ ಕಲರ್ ಆದ್ರೂ ತಗೋಬಹುದು, ನಿಮ್ಮ ಇಷ್ಟ. ಯೆಲ್ಲೋ ಕಲರ್ ಆಗ್ಬೇಕು ಅಂತಾನೆ ಇಲ್ಲ. ಉಲ್ಟಾ ಮಾಡಿ ಬೇಯಿಸ್ಕೊಳ್ಳೋಣ. ಬೇಯಿಸ್ಕೊಳ್ಳುವಾಗ ಕೂಡ ಕಲರ್ ಚೇಂಜ್ ಆಗೋದಾಗೆ ನೋಡ್ಕೋಬೇಕು. ಇದು ರೆಡಿ ಆಗಿದೆ, ತಗೊಳ್ಳೋಣ ಈಗ. ಜಿಲೇಬಿ ಪಾಕಕ್ಕೆ ಹಾಕೊಳ್ಳೋಣ. ಪಾಕದೊಳಗಡೆ ಒಂದು 2 ನಿಮಿಷ ಇದ್ರೆ ಸಾಕಾಗುತ್ತೆ. ಮುಚ್ಚಿಟ್ರೆ ಆಯ್ತು. ಮತ್ತೊಮ್ಮೆ ಜಿಲೇಬಿ ಹಾಕೊಳ್ಳೋಣ. ಪಾಕಕ್ಕೆ ಹಾಕಿದ ಜಿಲೇಬಿಯನ್ನು ತಗೊಳ್ಳೋಣ ಈಗ. ನೋಡಿ, ಈ ತರ ರೆಡಿ ಆಗಿದೆ. ನೋಡಿ, ಪಾಕಕ್ಕೆ ಹಾಕೊಳ್ಳೋದೇ ನಾನೊಂದು ಜಿಲೇಬಿನ ಎತ್ತಿಟ್ಕೊಂಡಿದೆ. ಈ ತರ ಕಟ್ ಆಗಬೇಕು. ಇಷ್ಟು ಕ್ರಿಸ್ಪಿ ಆಗಿರಬೇಕು. ಆವಾಗ ಚೆನ್ನಾಗಾಗುತ್ತೆ ಪಾಕದೊಳಗಡೆ ಹಾಕುವಾಗ. ನೋಡಿ, ಈ ತರ ಇರಬೇಕು. ನೋಡಿ, ಈ ತರ ಸಿರಪ್ ಈ ತರ ಬೀಳ್ತಾ ಇರಬೇಕು. ಇಷ್ಟು ಜ್ಯೂಸಿ ಆಗಿರಬೇಕು. ಕಾಣಿಸ್ತಾ ಇರ್ಬೋದು ಅಂದ್ಕೊಂಡಿದ್ದೀನಿ. ತಪ್ಪದೆ ನೀವು ನಿಮ್ಮ ಮನೇಲಿ ಒಂದ್ಸರಿ ಇದೇ ಥರ ಇನ್ಸ್ಟೆಂಟ್ ಜಿಲೇಬಿಯನ್ನು ಮಾಡಿ. ತುಂಬ ಸಖತ್ತಾಗಿರುತ್ತೆ. ಸ್ವೀಟ್ ಶಾಪಿಂದ ತಂದ ಹಾಗೇನೆ ಇರುತ್ತೆ. ನೋಡಿ, ಈ ಥರ ಜ್ಯೂಸಿ ಆಗಿರಬೇಕು, ಹೊರಗಡೆ ಕ್ರಿಸ್ಪಿ ಆಗಿರಬೇಕು. ವಾವ್, ಸೂಪರ್ ಆದ ಜಿಲೇಬಿ ರೆಡಿಯಾಗಿದೆ. ಮನೆಯಲ್ಲೇ ಇನ್ಸ್ಟೆಂಟಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಬಹಳ ಸುಲಭ ವಿಧಾನದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನೀವು ತಪ್ಪದೆ ಈ ವಿಡಿಯೋ ನೋಡಿ ಒಂದ್ಸರಿ ಟ್ರೈ ಮಾಡಿ. ತುಂಬ ಸೂಪರ್ ಆಗಿರುತ್ತೆ. ಕ್ರಿಸ್ಪಿ, ಒಳಗಡೆ ಜ್ಯೂಸಿಯಾದ ಜಿಲೇಬಿ ರೆಡಿಯಾಗಿದೆ. 1 ಕಪ್ ಮೈದಾ ಹಿಟ್ಟಿಂದ ಸಾಧಾರಣ ಒಂದು 100 ಜಿಲೇಬಿ ರೆಡಿಯಾಗಿದೆ. ಫೈನಲ್ ಆಗಿ ಜಿಲೇಬಿ ರೆಡಿಯಾಗಿದೆ. 10 ರಿಂದ 15 ನಿಮಿಷ ಸಾಕಾಗುತ್ತೆ ಈ ಜಿಲೇಬಿ ಮಾಡಲು.
ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ನಾನು. ಇನ್ಸ್ಟೆಂಟಾಗಿ 10ರಿಂದ 15 ನಿಮಿಷದಲ್ಲಿ ಮಾಡ್ಬೋದು ಅಂತ. ನೀವು ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡಿ, ಹೇಗೆ ಬಂತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಇನ್ಯಾವುದಾದ್ರು ರೆಸಿಪಿ ಬೇಕಲ್ಲಿ ಕಮೆಂಟಲ್ಲಿ ಕೇಳಿ, ನಾನು ಮುಂಬರೋ ವಿಡಿಯೋದಲ್ಲಿ ಮಾಡಿ ತಿಳಿಸಿಕೊಡುತ್ತೇನೆ. ಹಾಗೆಯೇ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ಅದ್ಭುತವಾದ ರೆಸಿಪಿಯೊಂದಿಗೆ ಸಿಗ್ತೇನೆ.